ದಾವಣಗೆರೆ ಮತ್ತು ಬಾಗಲಕೋಟೆ ಬಹಳ ಏನು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದೆ, ಸುದ್ದಿಯನ್ನು ಮಾಡಿದೆ, ಮಾಧ್ಯಮಗಳಲ್ಲಿ ಮಾತ್ರ ಮಾಡಿದೆ. ಗ್ರೌಂಡ್ ಅಲ್ಲಿ ಏನು ಮಾತಾಡಲ್ಲ ಅವರು. ನಮ್ಮ ರಾಜಕೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಪಾಪ ಅವ್ರದ್ದು ಏನು ಇಂಟೆನ್ಷನ್ ಇರಲ್ಲ, ಬರೀ ಮುಖಾಮುಖಿ ಮಾಧ್ಯಮಗಳು ಮಾತ್ರ ಸೃಷ್ಟಿ ಮಾಡ್ತವೆ. ವಿಭಿನ್ನ ಹೇಳಿಕೆಯನ್ನು ಕೊಡ್ತಾರೆ, ಆ ಬಣ ಈ ಬಣ ಅಂತ ಹೇಳಲ್ಲ, ಆದ್ರೆ ಮಾಧ್ಯಮದ ಮುಂದೆ ಬರುವಾಗ ಮಾತ್ರ ಆಯಾ ನಾಯಕರ ಪರವಾಗಿ ಮಾತನಾಡ್ತಾರೆ. ನೋಡಿ, ರಾಜಕೀಯದಲ್ಲಿ ರಾಘವ್ ದೆಹಲಿಯಲ್ಲಿ ಲಾಬಿಯಾಗಿ ಮಾಡ್ತಾ ಇರ್ತಾರೆ. ನೋಡಿ, ರಾಜಕೀಯವಾಗಿ ಯಾರು ಒಬ್ಬ ನಾಯಕ ಆದ ಅಂದ್ರೆ ನನ್ನಿಂದ ಹಿಂಬಾಲಕಲಿದ್ರೆ ನಾನು ನಾಯಕ ಆಗೋದು. ನಾನು ಯಾವಾಗ ಲೀಡರ್ ಯಾವಾಗ ಫಾಲೋವರ್ಸ್ ಇದ್ದಾಗ, ಫಾಲೋವರ್ಸ್ ಇಲ್ಲ ನಾನು ಲೀಡರ್ ಹೆಂಗ್ ಆಗ್ತೀನಿ, ಅಥವಾ ಫಾಲೋವರ್ಸ್ ಇಲ್ಲ ಲೀಡರ್ ಆಗಕ್ಕೆ ಸಾಧ್ಯ? ಅದು ಯಾವಾಗ್ಲೂ ಎರಡು ನಾಣ್ಯದ ಮುಖಗಳಿದ್ದಾಗೆ. ಸೊ ಒಬ್ಬ ಲೀಡರ್ ಇದ್ದಾರೆ ಅಂತಂದ್ರೆ ಅವ್ರಿಗೆ 100% ಫಾಲೋವರ್ಸ್ ಇದ್ದೇ ಇರ್ತಾರೆ. ಅದನ್ನ ನಾವು, ಅದು ವಾಸ್ತವ, ನಮ್ಮ ಪಕ್ಷ ಅಲ್ಲ, ಈ ಪ್ರಪಂಚದಲ್ಲಿ ಯಾವುದೇ ಪಕ್ಷ ತೆಗೆದುಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಈ ಬಣ ಅಂತ ಹೆಸರು ಹೇಳಿದ ತಕ್ಷಣ ಸಾಕು, ನಾವು ವಿಷಯವನ್ನೇ ಮರೆತು ಬಿಟ್ಟು ವಿಷಯಾತೀತವಾಗಿ ಚರ್ಚೆ ಮಾಡೋಕೆ ಒಂದು ಕಿಡಿ ಹಚ್ಚುತ್ತೆ. ಅಷ್ಟು ಡೇಂಜರಸ್ ಅದು ಅಂತ. ಅಂಥದ್ದನ್ನ ಪಾಪ ಅರಗಿಸ್ಕೊಂಡು ಅವ್ರು ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಸಾಮರ್ಥ್ಯವನ್ನ ನಾವು ಮೆಚ್ಚಬೇಕು. ಅದನ್ನೇ ರಾಜಕೀಯ ಅಂತ ಹೇಳೋದು ನಾವು. ಸೊ ಈಗ ಡಿಬೇಟ್ ಅಂತ ಹೇಳಿದ್ರೆ ನಾವು ಒಂದು ಆರೋಗ್ಯಕರವಾಗಿ ಒಂದು ಚರ್ಚೆ ಮಾಡಲೇಬೇಕು. ಆ ಚಿಂತನ ಮಂಥನದಲ್ಲಿ ಒಳ್ಳೆಯ ವಿಚಾರ ನಮಗೆ ಬೆಣ್ಣೆ ರೂಪದಲ್ಲಿ ಸಿಗಲಿ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ದಯವಿಟ್ಟು ಕೊಡಿ ಸರ್. ಅವ್ರು ಹೇಳಿದ್ರು 40% ಬಿಜೆಪಿ ಸರ್ಕಾರದಲ್ಲಿ ಇತ್ತು ಅಂತೇಳಿ. 40% ಬಿಜೆಪಿ ಸರ್ಕಾರದಲ್ಲಿ ಇಲ್ಲ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡಿ. ಒಂದ್ ನಿಮಿಷ ಅಲ್ಲ, ಇವ್ರು ಹೇಳ್ಬೇಕಾದ್ರೆ ಉತ್ತರ ಕೊಡಕ್ಕೆ ಅವಕಾಶ ಕೊಡ್ಬೇಕಲ್ಲ. ಕಾಂಗ್ರೆಸ್ನವರು ಚೆನ್ನಾಗಿ ಕಿರಿಸ್ತಾರೆ, ಅದು ಆಮೇಲೆ ಮಾತಾಡೋಣ. 40% ನ್ಯಾಯಾಲಯದಲ್ಲಿ ಅದು ತೀರ್ಪು ಬಂದಿದೆ, ಆ ಥರದ್ದೇನು 40% ಇಲ್ಲ ಅಂತ. ಇನ್ನೊಂದೇನಂದ್ರೆ, ಕಾಂಗ್ರೆಸ್ ಅಧಿಕಾರದಲ್ಲಿ 60% ನಡೀತಾ ಇದೆ ಅಂತ ಕಾಂಟ್ರಾಕ್ಟರ್ಗಳು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ದಾಖಲೆ. ಇವತ್ತು ನಾವು ಆಮೇಲೆ ಎರಡನೇದು ಹೇಳ್ಬಿಡ್ತೀನಿ, ಪಂಚ ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಿಟ್ ಪೋಲ್ನ ಸಮೀಕ್ಷೆ ಅಥವಾ ಮತದಾನೋತ್ತರ ಸಮೀಕ್ಷೆ ಏನಿದೆ ಅಂತ ಕೇಳೋಕೆ ಹೊರಟರು ಕೂಡ ನಮ್ಮ ಇಂಟೆನ್ಷನ್ ಇಲ್ಲಿಗೆ ಬರುತ್ತೆ. ಅವ್ರು ಬರೀ 40% ಅಲ್ಲ ಅಂತ ಹೇಳಿದ್ರು, ಈಗ ನಾವು 60% ಅಂತ ಹೇಳ್ತಾ ಇದೀವಿ. ಕಾಂಗ್ರೆಸ್ನವರು 60% ಕಾಂಟ್ರಾಕ್ಟರ್ಗಳು ಪ್ರೆಸ್ ಮೀಟ್ ಮಾಡಿದಾರಲ್ಲ. ಪ್ರೆಸ್ ಮೀಟ್ ನಾನು ಹೇಳ್ತಾ 40% ಬಗ್ಗೆ ಪ್ರೆಸ್ ಮೀಟ್ ಆಗಿಲ್ಲ ಅನ್ಕೊಂಡಿದ್ದೀರಾ? 40% ಬಗ್ಗೆ ಕಾಂಟ್ರಾಕ್ಟರ್ ಆಗಿತ್ತು, ಆದ್ರೆ ನ್ಯಾಯಾಲಯದಲ್ಲಿ 40% ಯಾವುದೇ ತರ ಸಾಕ್ಷ್ಯಗಳು ಸಿಗ್ಲಿಲ್ಲ. ಅದು ಬಿಡಿ, ನಾನು ಮುಂದುವರೆದು ಹೇಳ್ತೀನಿ, ಯಾಕೆಂದ್ರೆ ಅದೊಂದೇ ಚರ್ಚೆ ಅಲ್ಲ. ಚರ್ಚೆನಲ್ಲಿ 80 ಕೋಟಿ ಜನಕ್ಕೆ ನಮ್ಮ ಮೋದಿಯವರ ಸರ್ಕಾರ ಅಕ್ಕಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅಕ್ಕಿ ನಮ್ದು ಸರ್, ಸ್ಟಿಕ್ಕರ್ ಕಾಂಗ್ರೆಸ್ನವ್ರದ್ದಾಗಿರ್ಬೋದು, ಅಕ್ಕಿ ಅನ್ನಭಾಗ್ಯ. ಇನ್ನ ಕಾಂಗ್ರೆಸ್ನಲ್ಲಿ ಏನು ಇಲ್ಲ ಅಂತಾರೆ. ಜಬ್ಬಾರ್ನ, ನಜೀರ್ ಅಹಮದ್ನ ಯಾಕೆ ಅಮಾನತ್ ಮಾಡಿದ್ರು ನಿಮಗೆ ಗೊತ್ತು, ಮಾಧ್ಯಮದವ್ರಿಗೆ. ಅಲ್ಲಲ್ಲ, ಯಾಕೆ ಅಂದ್ರೆ ಅವ್ರು ಹೇಳಿದ್ರು ನಾವಲ್ಲಿ ಏನು ಇಲ್ಲ, ಎಲ್ಲ ಒಂದಾಗಿ ಒಳ್ಳೇದೇ ಆಗುತ್ತಲ್ಲ. ನೋಡಿ, ರಾಜ್ಯ ಜನಕ್ಕೆ ಈಗಲೇ ಚುನಾವಣೆ ಬಂದ್ರೆ ಕಾಂಗ್ರೆಸ್ನವ್ರಿಗೆ ಎಷ್ಟೋ ಕಡೆ ಈ ಸಲ ಠೇವಣಿ ಸಿಗಲ್ಲ. ಆಲ್ರೆಡಿ ನಾವು ಆ ಪರಿಸ್ಥಿತಿಯಲ್ಲಿ ಇದೀವಿ ರಾಜ್ಯದಲ್ಲಿ. ಈಗ ನಾವು ಆ ಚರ್ಚೆ ಮಾಡೋಣ ಅಂದ್ರೆ ಆ ಚರ್ಚೆ ಮಾಡೋಣ, ಮತ್ತೆ ಬರೋಣ, ಈ ಚರ್ಚೆ ಮಾಡೋಣ, ಬರೋಣ. ಇನ್ನೇನು ಸಮೀಕ್ಷೆಯ ಎಲ್ಲ ನಿಖರ ಫಲಿತಾಂಶ ಕೂಡ ನಮಗೆ ಸಿಗತ್ತೆ, ಅವಾಗ ಬರೋಣ. ನಾನೇನು ಕೇಳ್ತಾ ಇದ್ದೀನಿ, ಈಗ ಈ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಈ ಬಾರಿ ಯಾವ್ಯಾವ ಕಾರಣಕ್ಕೆ ಬದಲಾಗಬಹುದು ಅಥವಾ ಬದಲಾಗದೇ ಇರಬಹುದು, ಮತ್ತು ಈ ಚುನಾವಣೆಗಳಲ್ಲಿ ಪ್ರಮುಖ ವಸ್ತು ಯಾವುದು ಅಂತ ತಾವು ಕನ್ಸಿಡರ್ ಮಾಡ್ತೀರಿ? ಸರ್, ಅಸ್ಸಾಂನಲ್ಲಿ ನಾವು ಚುನಾವಣಾ ವಿಚಾರ ತಗೊಂಡ್ರೆ ಅಕ್ರಮ ನುಸುಳುಕೋರರು ಅಂತ ಒಂದು ಅಂಶ ಇದೆ ಅಸ್ಸಾಂನಲ್ಲಿ. ಓಕೆ, ಅಲ್ಲಿ ಆ ವಿಚಾರವಾಗಿ ಅಸ್ಸಾಂ ರಕ್ಷಣೆ ಮತ್ತು ನುಸುಳುಕೋರರು ಆ ವಿಚಾರವಾಗಿ ಅಲ್ಲಿ ಚುನಾವಣೆ ನಡೆದಿದೆ. ತಮಿಳುನಾಡಲ್ಲಿ ನೋಡಿದಾಗ ಅಲ್ಲಿ ಕರಪ್ಷನ್ ಮತ್ತು ಕಲೆಕ್ಷನ್, ಕರಪ್ಷನ್ ಅಂಡ್ ಕಲೆಕ್ಷನ್ ಅವೆರಡು. ಯಾಕೆಂದ್ರೆ ಅಲ್ಲಿ ಸಮಯಪುರ ಮಾರಿಯಮ್ಮ ದೇವಸ್ಥಾನದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ನ ಕೊಡ್ಬೋದಾ ಟೀಮ್? ನೋಡೋಣ. ಎಸ್, ಅಲ್ಲಿ ಸಮಯಪುರ ಮಾರಿಯಮ್ಮ ಅನ್ನೋ ದೇವಸ್ಥಾನದಲ್ಲೇನೆ ಬರೀ ಒಂದು ದೇವಸ್ಥಾನದೇ 492 ಕೋಟಿ ರೂಪಾಯಿಗಳನ್ನು ಸರ್ಕಾರ ತಿಂದಿದೆ ಅಂತ ದೊಡ್ಡ ಹಗರಣ ಆಗಿದೆ. ಆಮೇಲೆ ಅಲ್ಲೊಂದು ಮರಳಿನ ಮಾಫಿಯಾ ಇದೆ, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟು, ಸ್ಥಳೀಯ ಹೈಕೋರ್ಟ್ ಎಲ್ಲ ಸರ್ಕಾರಕ್ಕೆ ಚಿಮಾರಿ ಹಾಕಿದೆ. ಅದ್ರ ಜೊತೆಗೆ ಬೆಲೆ ಏರಿಕೆ ಆಗಿದೆ, ಅದ್ರ ಜೊತೆಗೆ ಕಾನೂನು ವಿಫಲತೆ, ಲಾ ಅಂಡ್ ಆರ್ಡರ್ ವಿಫಲತೆ, ಅದ್ರ ಜೊತೆಗೆ ಡ್ರಗ್ಸ್ ವಿಪರೀತವಾಗಿ ಅಲ್ಲಿ ವ್ಯವಸ್ಥಿತವಾಗಿ ಆಗೋಗಿದೆ. ಇದೆಲ್ಲ ವಿಚಾರಗಳಿಂದ ರಾಜ್ಯದ ಜನ DMK ಮೇಲೆ ಅವರು ಇದನ್ನ ಕಳ್ಕೊಂಡಿದ್ದಾರೆ, ವಿಶ್ವಾಸವನ್ನ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲೂ ನಿಮ್ಗೆ ಗೊತ್ತು, ಅಲ್ಲಿ ನಾನು ನೋಡ್ತಾ ಇದ್ದೆ, ಅವರು ಗೊತ್ತು 3 ಬಾರಿ ಅಲ್ಲಿ ದೀದಿನೇ ಅದು ಅವರ ಸೋದರಳ್ಳಿಯಿಂದ ಒಂದು ವಿಡಿಯೋ ನೋಡಿದೆ. ನಿಮಗೆ ಮೇ 4ನೇ ತಾರೀಕು ಆದ್ಮೇಲೆ ಯಾರು ಬಂದು ನಿಮ್ಮನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ ಅಂತೇಳಿ ಒಂದು ಸಾರ್ವಜನಿಕ ಸಭೆನಲ್ಲಿ ಹೇಳ್ತಾ ಇದ್ರು. ಅಂದ್ರೆ
ಅಲ್ಲಿ ಕಾನೂನು ವ್ಯವಸ್ಥೆ, ಅಲ್ಲಿ ಸಂವಿಧಾನ, ಅಲ್ಲಿ ಪ್ರಜಾಪ್ರಭುತ್ವ Okay. ಯಾವ ಈ ಮಟ್ಟದಲ್ಲಿ ಮಾತು impact ಆಗುತ್ತೆ ಅಂತ. ಪ್ರತಿ ರಾಜ್ಯದಲ್ಲೂ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಚುನಾವಣೆ ನಡೆದಿದೆ. ಓಕೆ, ಎಸ್. ನೋಡಿ, ನಮ್ಮ ಬಿಜೆಪಿಯವರು ಅಗ್ಲಗನ್ಸನ್ ಕಾಣ್ತಾ ಇದ್ದಾರೆ. ಕರ್ನಾಟಕದ ಹಲವಾರು ವಿಚಾರಗಳನ್ನ ನಮ್ಮ ಮಿತ್ರರು ತೆಗೆದ್ರು. ಅದರಲ್ಲಿ ಬಹುಮುಖ್ಯವಾಗಿ ಅನ್ನಭಾಗ್ಯವನ್ನ ಅದು ಕೇಂದ್ರ ಸರ್ಕಾರದ್ದು ಅಂತ. ಕೇಂದ್ರ ಸರ್ಕಾರದ್ದು ಪಾಲು ಆಯ್ತು, ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಬ್ರ್ಯಾಂಡ್ ಆಗ್ತಿದ್ದಾರೆ ಅಂತ ಹೇಳಿ. ಆಯ್ತು, ನಾನೊಂದು ಪ್ರಶ್ನೆನ ಕೇಳ್ತೇನೆ. ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು? ರಾಜ್ಯಗಳನ್ನೇ. ಕರ್ನಾಟಕ ಸರ್ಕಾರ 7 ಲಕ್ಷ ಕೋಟಿ ಕೊಡುತ್ತೆ. ಅಂದ್ರೆ ಕರ್ನಾಟಕದ 7 ಕೋಟಿ ಕನ್ನಡಿಗರು 7 ಲಕ್ಷ ಪ್ರತಿ ವರ್ಷ ಕಟ್ತಾರೆ. ನಮಗೆ ಬರ್ತಕ್ಕಂಥದ್ದು ಕೇವಲ ನಾಟ್ ಇವನ್ 10%. ಸ್ಟಿಕ್ಕರ್ ಮಾತ್ರ ನಿಮ್ದು ಪಾಯಿಂಟ್. ಸೊ ಹಾಗಿದ್ರೆ ಈಗ ನಾವು ಈಗ 30 ರಾಜ್ಯಗಳಿದೆ, 19 ರಾಜ್ಯಗಳಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ. 19 ರಾಜ್ಯದಲ್ಲಿ ಯಾಕೆ ಒಂದು ರಾಜ್ಯದಲ್ಲೂ ಕೂಡ ಈ ಅನ್ನಭಾಗ್ಯ ಸ್ಕೀಮ್ ಅನ್ನ ಮಾಡ್ತಾ ಇಲ್ಲ? ಹಾಗಾದ್ರೆ ನೀವು ಬ್ರ್ಯಾಂಡ್ ಹಾಕೊಳ್ಳಿ. ಅಪ್ಡೇಟ್ಸ್ ಗಳ ಬಗ್ಗೆ ಗಮನ ಹಾಕ್ತಾ ಹೋಗೋಣ. ಎಸ್ 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 ಜಗಳ ಬಂದಿಲ್ಲ. ಈಗ ದಾವಣಗೆರೆ ಎಲೆಕ್ಷನ್ಸ್ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಮನ ಹಾಕ್ತಾ ಹೋಗೋಣ. ಈ ಉಪಸಮರದಲ್ಲಿ ಯಾರು ಗೆಲ್ತಾರ, ಯಾರು ಸೋಲ್ತಾರ, ಹೌದ್ರಿ ಅದನ್ನೇ ಕಾಯ್ತಾ ಇದೀವಿ ನಾವು ಅಂತ ಜನ ಕೂಡ ಹೇಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಅಫ್ಕೋರ್ಸ್ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿತ್ತು. ಶಾಮನೂರು ಶಿವಶಂಕರಪ್ಪ ಅವರ ಉತ್ತರಾಧಿಕಾರಿಯಾಗಿ ಅಥವಾ ಕ್ಷೇತ್ರದ ಶಾಸಕರಾಗಿ ಕಾಂಗ್ರೆಸ್ನವರೇ ಮುಂದುವರಿತಾರಾ? ಸಮರ್ಥ್ ವರ್ಸಸ್ ಶ್ರೀನಿವಾಸ್ ದಾಸ್ ಕರಿಯಮ್ಮ ದೊಡ್ಡ ಮಟ್ಟದ ಫೈಟ್ ನಡೀತು. ಹಾಗಾದ್ರೆ ಸದ್ಯಕ್ಕೆ ಟ್ರೆಂಡ್ ಹೇಗಿದೆ? ಬಹಳ ಈ ಬಾರಿ ಈಸಿ ಕೇಕ್ ವಾಕ್ ಇಲ್ಲ ಅನ್ನೋ ಮಾತನ್ನು ಕೇಳಿದ್ವಿ. 68.55% ಈ ಬಾರಿ ದಾಖಲಾಗಿರುವಂಥ ಮತದಾನ. ಹಾಗಾದ್ರೆ ಯಾರಿಗಿದು ಫಲಪ್ರದವಾಗಬಹುದು, ವರದಾನ ಆಗಬಹುದು? ದಿಸ್ ಇಸ್ ದ ಪಾಯಿಂಟ್. ಅದಕ್ಕಿಂತ ಹೆಚ್ಚಾಗಿ ಬೈ ಎಲೆಕ್ಷನ್ ಅಂತ ಹೇಳಿದಾಗ ಯಾವಾಗಲೂ ಏನಂತ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ಗೆಲುವೇ ಯಾವಾಗಲೂ ಉಪಚುನಾವಣೆಯಲ್ಲಿ ನಡೆಯುತ್ತೆ ಅಂತ. ಈ ಬಾರಿ ಹಾಗಾದರೂ ಕೂಡ ರಿಸಲ್ಟ್ ಯಾವ ಪ್ರಮಾಣದಲ್ಲಿ ಬರಬಹುದು, ಎಷ್ಟು ವೋಟ್ ಶೇರಿಂಗ್ ಯಾರ್ಯಾರಿಗೆ ಹೋಗುತ್ತೆ, ಕಡಿಮೆ ಮತಗಳ ಅಂತರದಲ್ಲಿ ಗೆಲ್ತಾರಾ, ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಾರಾ, ಹೀಗೆ ಅನೇಕ ಪ್ರಶ್ನೆಗಳು ಗರಿಗೆದರ್ತಾನೆ ಇದ್ದಾವೆ. ಈ ಬಾರಿಯ ಈ ಉಪಚುನಾವಣೆ ಹೇಳಲಿಕ್ಕೆ, ಊಹೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ದೊಡ್ಡ ಮಟ್ಟದ ಇಂಟೆನ್ಸಿಟಿಯನ್ನು, ತೀವ್ರತೆಯನ್ನು ನಾನಾ ವಿಭಾಗಗಳಿಗೆ, ರಾಜಕೀಯದ ಎಲ್ಲ ಆಯಾಮಗಳಿಗೂ ಆ ಒಂದು ಬಿಸಿ ತಂದೊಡ್ಡಿರೋದು ಸುಳ್ಳಲ್ಲ. ಎಸ್, ಓಕೆ, ಐ ವಿಲ್ ಗೋ ಟು ಎಸ್ ಒನ್ ಮೋರ್ ಬ್ರೇಕಿಂಗ್ ಅಪ್ಡೇಟ್ ಇಸ್ ದೇರ್. ಓಕೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ಲಸ್ಸು ಮೈನಸ್ಸು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು ಎಲ್ಲವನ್ನು ಕೂಡ ನೋಡಬಹುದು. ಯಾರಿಗೆ ಪ್ಲಸ್ಸು, ಯಾರಿಗೆ ಮೈನಸ್ಸು. ಮುಸ್ಲಿಂ ದಂಗಲ್ ಬಿಜೆಪಿಗೆ ವರ ಆಗುತ್ತಾ? ಆದರೆ ಎಷ್ಟು ಪ್ರಮಾಣದಲ್ಲಿ ಆಗ್ಬೋದು? ಲಿಂಗಾಯತರ ಒಗ್ಗಟ್ಟು, ಕಾಂಗ್ರೆಸ್, ಇವೆಲ್ಲ ಪ್ರಶ್ನೆಗಳು ಇದ್ದದ್ದ ಅಲ್ವಾ? ಈ ಅಂಶಗಳ ಆಧಾರದ ಮೇಲೆ ಅಲ್ಲಿ ಮತದಾನ ಆಗಿರೋದು ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. 68.55% ವರದಾನ ಯಾರಿಗಾಗತ್ತಿದು? ಈ ಶೇಕಡಾ ಪ್ರಮಾಣದಲ್ಲಿ ಮತದಾನ ಆಗಿದೆಯಲ್ಲ, ಇದು ಯಾರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು? ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ವಿ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಂತೂ 93.5%ರಷ್ಟು ವೋಟಿಂಗ್ ಆಯಿತು ಫಸ್ಟ್ ಸ್ಟೇಜಲ್ಲಿ. ಈಗ ಸೆಕೆಂಡ್ ಸ್ಟೇಜ್ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ಬರಬಹುದಾ ಅಂತ, ಯಾಕಂತ ಹೇಳಿದ್ರೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 78% ಕ್ರಾಸ್ ಆಗಿತ್ತು. ಆಮೇಲೆ ಈ ಬಾರಿ ಮತ್ತೊಂದು ಅಲ್ಪಸಂಖ್ಯಾತ ಸಮುದಾಯದ, ಅಂದರೆ ಮುಸ್ಲಿಂ ಅಲ್ಪಸಂಖ್ಯಾತರು, ಮುಸ್ಲಿಂ ಮೈನಾರಿಟಿ ಮೆಜಾರಿಟಿಯಾಗಿ ಸದ್ದು ಮಾಡ್ತು. ಹಾಗಾಗಿ ಈ ಕಳೆದ ಇದೇ ತಿಂಗಳು ಏಪ್ರಿಲ್ 9ರಲ್ಲಿ ನಡೆದಂಥ ಈ ಒಂದು ಉಪಚುನಾವಣೆಯ ಪೋಲಿಂಗ್ ಯಾವ ರಿಸಲ್ಟ್ನ ಕೊಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಯು ಆರ್ ನಾಟ್ ಆಡಿಬಲ್. ದಾವಣಗೆರೆ ದಂಗಲ್, ಹೌದು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಅನುಕಂಪದ ಅಲೆ ಇದೆಯಾ? ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಭಾವ, MP ಮತ್ತು ಮಿನಿಸ್ಟರ್, ಆ ಒಂದು ಬಿಗಿ ಹಿಡಿತ ಇದೆಯಾ? ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಬಹುದಾ? ಸಾದಿಕ್ ಪೈಲ್ವಾನ್ ಕಣದಿಂದ ನಿವೃತ್ತಿ ಹೊಂದಿದ್ರು, ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಹೋದರೂ ಕೂಡ ಅವ್ರನ್ನ ನ್ಯೂಟ್ರಲ್ ಮಾಡಿದ್ರು ಅಥವಾ ನ್ಯೂಟ್ರಲ್ ಮಾಡಿಸಿದ್ರು. ಅದು ಏನಾದರೂ ಪರಿಣಾಮ ಆಗ್ಬೋದಾ ಅಂತ ನೋಡಿದಾಗ ಅದು ಪ್ಲಸ್ ಆಗಬಹುದು. ಮುಸ್ಲಿಮರ ಮತಗಳ ಇಕ್ವೇಷನ್ ಮತ್ತು ಲಿಂಗಾಯತ ಓಟಿನ ಆ ಒಂದು ಲೆಕ್ಕಾಚಾರ ಗೆಲುವನ್ನು ತಂದು ಕೊಡಬಹುದಾ? ಲಿಂಗಾಯತ ಮತಗಳು ಒಗ್ಗೂಡಿರಬಹುದು, ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ. ಈಗ ನೀವು ನೋಡ್ತಾ ಇರ್ತೀರಿ, ಚುನಾವಣೆಗೆ ಪೂರ್ವದಲ್ಲೂ ಕೂಡ ನಾವು ಏನು ಮಾಡ್ತಾ ಇರ್ತೀವಿ, ಪ್ಲಸ್ಸು ಮೈನಸ್ಸು ಅಂತೆಲ್ಲ ಹೇಳ್ತಾ ಇರ್ತೀವಿ. ಮತ್ತು ಮೈನಸ್ ಏನು ಅಂತ ಹೇಳಿದಾಗ
ಒಬ್ಬ ಯುವಕ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆನ್ಜಿ ತಲೆಮಾರಿನ ಅಭ್ಯರ್ಥಿ ಅವ್ರಿಗೇನ್ರಿ ರಾಜಕೀಯದ ಅನುಭವ ಇದೆ ಅನ್ನುವ ಮಾತುಗಳು ಕೂಡ ಇಲ್ಲಿ ಅಲ್ಲುಗಳೆಯುವಂತಿಲ್ಲ. ಮುಸ್ಲಿಮರಲ್ಲಿ ಮಡುಗಟ್ಟಿದಂಥ ಅತೃಪ್ತಿಯಲ್ಲಿ ಮೈನಸ್ ಆಗ್ಬೋದು ಕಾಂಗ್ರೆಸ್ಗೆ. ಕಣದಲ್ಲಿ 13 ಅಭ್ಯರ್ಥಿಗಳು ಮುಸ್ಲಿಮರೇ ಇದ್ದಿದ್ದು ಮತ ವಿಭಜನೆಯ ಭೀತಿಯನ್ನು ಜಾಸ್ತಿ ಮಾಡಿರೋದು ಕಾಂಗ್ರೆಸ್ಗೆ ಮೈನಸ್ ಆಗಬಹುದು. ಒಂದಿಷ್ಟು ವೋಟ್ ಶೇರ್ ಆಗುತ್ತೆ. ಸಚಿವ ಜಮೀರ್ ಮತ್ತು MLC ಅಬ್ದುಲ್ ಜಬ್ಬಾರ್ ಅವರ ಒಂದು ಅವರ ಮನೋಧೋರಣೆ ಅಥವಾ ಅಲ್ಲಿ ಪ್ರಚಾರಕ್ಕೆ ಗೈರಾಗಿರೋದು ಇವೆಲ್ಲ ಒಂದಿಷ್ಟು ಪರಿಣಾಮವನ್ನು ಉಂಟು ಮಾಡಬಹುದು. ಇವೆಲ್ಲ ಮೈನಸ್ ಆಗಬಹುದು. ಚುನಾವಣೆ ನಂತರ ಅಬ್ದುಲ್ ಜಬ್ಬಾರ್ ಮತ್ತು ನಾಸೀರ್ ವಿರುದ್ಧ ಕ್ರಮ ಕೈಗೊಂಡರು. ಇದು ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನು ಕೂಡ ನೋಡ್ಬೋದು. ಮತ್ತು ಕುಟುಂಬ ರಾಜಕಾರಣದ ಒಂದು ಚರ್ಚೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಎಸ್, ಕುಡಿ ಕಮ್ ಅಗೈನ್. ಓಕೆ, ಈಗ ಭಾರತೀಯ ಜನತಾ ಪಕ್ಷದ ಪ್ಲಸ್ ಪಾಯಿಂಟ್ ಏನು, ಬಾಗಲಕೋಟೆಯಲ್ಲಿ ಶಾಸಕರಾಗಿ ಆಡಳಿತದ ಒಂದು ಅನುಭವ, ಒಳ ಮೀಸಲಾತಿ ವಿಷಯ ಲಾಭ ನೀಡೋ ನಿರೀಕ್ಷೆ ಇದೆಯಂತೆ. ಅಲ್ಲಿಯ ಜನರ ಅಭಿಪ್ರಾಯಗಳು ಕೂಡ ಹೌದಿದು. ಕಾಂಗ್ರೆಸ್ನಿಂದ ಆಗದ ಅಭಿವೃದ್ಧಿಯ ಬಗ್ಗೆ ಟೀಕೆ ಮಾಡಿರೋದು, ಅಂದರೆ ಅಲ್ಲೇನು ಅಭಿವೃದ್ಧಿ ಆಗಿಲ್ಲ ಅನ್ನುವ ಟೀಕೆ ಮಾಡಿರೋದು BJPಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಪ್ರಚಾರದಲ್ಲಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಿದ್ದಾರೆ. ಪಕ್ಷದಲ್ಲಿ ಉಚ್ಚಾಟಿತರಾದವರು ಕೂಡ ಬಂದು ಅಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಅಫ್ಕೋರ್ಸ್ ಯತ್ನಾಳ್ ಅವರು ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ, ಭದ್ರ ನೆಲೆ ಅಂತ ಕರೆಸ್ಕೊಳ್ಳೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಾಗಲಕೋಟೆಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು. ಶಾಸಕರಾಗಿ ಆಡಳಿತದ ಅನುಭವ ವೀರಣ್ಣ ಚರಂತಿಮಠ ಅವರಿಗೆ ಇದ್ದಿರೋದು ಕೂಡ ಇಲ್ಲಿ ಅನುಭವ ಆಗ್ಬೋದು. ಸೊ ಇದು ಪ್ಲಸ್ಸು ಮೈನಸ್ಸು ಅಂತ ಏನೇ ಹೇಳಿದರೂ ಕೂಡ ಕೊನೆಗೆ ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಆದರೆ ಸದ್ಯಕ್ಕೆ ಆ ಕುತೂಹಲಕ್ಕೆ ತಣಿಸ್ಬೇಕಲ್ಲ, ಆ ಕುತೂಹಲವನ್ನು ತಣಿಸ್ಬೇಕಲ್ಲ, ಆ ಮತದಾನೋತ್ತರ ನಿಖರ ಮಾಹಿತಿ, ಆ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ.